ಹಲೋ ಬೆಸ್ಟೀಸ್, ಇವತ್ತಿನ ತುಂಬ ಶಾರ್ಟ್ ರೆಸಿಪಿ ಕೊಬ್ಬರಿ ಚಟ್ನಿ. ಈ ಕೊಕೊನಟ್ ಚಟ್ನಿ ಕನ್ಸಿಸ್ಟೆನ್ಸಿ ತುಂಬ ಲೂಸ್ ಆಗಿರುತ್ತೆ. ಇದು ಎಲ್ಲ ವೆರೈಟೀಸ್ ಆಫ್ ಇಡ್ಲೀಸ್ಗೆ ಮಾಡ್ತೀವಿ ನಾವು. ಇಡ್ಲಿಗೆ ಚಟ್ನಿ ತಿಂತಿದ್ವಾ ಅಥವಾ ಚಟ್ನಿಗೋಸ್ಕರ ಇಡ್ಲಿ ತಿಂತಿದ್ವಾ ಅನ್ನೋದೇ ಅರ್ಥ ಆಗಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಗೊತ್ತಿಲ್ಲ. ನನ್ನ ರೆಸಿಪಿ ಒಂದು ಸತಿ ಟ್ರೈ ಮಾಡಿ. ಒಂದು ಮಿಕ್ಸಿ ಜಾರ್ನಲ್ಲಿ ಅರ್ಧ ಕಪ್ಪು ಫ್ರೆಶ್ ಕೊಬ್ಬರಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋದು, 1 ಕಪ್ಪು ಹುರುಗಡಲೆ, ಹಸಿಮೆಣಸಿನ್ಕಾಯಿ ನಮ್ಮ ಖಾರಕ್ಕೆ ತಕ್ಕಷ್ಟು, ಹಾಗೆ ಶುಂಠಿ ಸ್ವಲ್ಪ, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, 2ರಿಂದ 2.5 ಕಪ್ಪಷ್ಟು ನೀರು ಹಾಕಿ ರುಬ್ಕೋಬೇಕು. ಗ್ರೈಂಡ್ ಮಾಡಿರೋ ಪೇಸ್ಟನ್ನು ಒಂದು ಸಪ್ರೇಟ್ ಬೌಲಿಗೆ ತೆಗೆದಿಟ್ಕೊಳ್ಳಿ. ನೀರೆಲ್ಲ ಹಾಕಿದ ನಂತರ ಈ ಕನ್ಸಿಸ್ಟೆನ್ಸಿ ಬರಬೇಕು ಚಟ್ನಿ. ಇವಾಗ ಈ ಚಟ್ನಿಗೆ ಟೇಸ್ಟ್ ಬರಬೇಕಂದ್ರೆ ಮೇನ್ ಐಟಮ್ ಒಗ್ಗರಣೆ. ಒಂದು ಸಣ್ಣ ಕಡಾಯಿನಲ್ಲಿ 1.5 ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಬಿಸಿ ಆದ ನಂತರ ಲೋ ಫ್ಲೇಮ್ನಲ್ಲಿಟ್ಟು ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಕಂಪಲ್ಸರಿ ಹಾಕಬೇಕು. ಈ ಉದ್ದಿನಬೇಳೆನೇ ಚಟ್ನಿಗೆಲ್ಲ ಟೇಸ್ಟ್ ಕೊಡೋದು. ಹಾಗೆ ಕರಿಬೇವು ಸ್ವಲ್ಪ, 2 ಒಣಮೆಣಸಿನ್ಕಾಯಿ ಹಾಕಿ 5 to 10 ಸೆಕೆಂಡ್ಸ್ ಸಾಕು ಫ್ರೈ ಆಗೋಕ್ಕೆ. ಸ್ಟವ್ ಆಫ್ ಮಾಡಿ ನಾವು ಮುಂಚೆನೇ ರೆಡಿ ಮಾಡ್ಕೊಂಡಿರೋ ಚಟ್ನಿಗೆ ಈ ಒಗ್ಗರಣೆ ಕಲಿಸ್ಬೇಕು. ಇಷ್ಟೇ ಸಿಂಪಲ್, ಬಟ್ ಅಷ್ಟು ಟೇಸ್ಟಿ ಇರುತ್ತೆ. ನಮ್ಮ ಇಡ್ಲಿ, ಎಲ್ಲ ಥರ ಇಡ್ಲಿ, ತಟ್ಟೆ ಇಡ್ಲಿ, ಕಪ್ ಇಡ್ಲಿ, ನಾರ್ಮಲ್ ಇಡ್ಲಿಗೆಲ್ಲ ತುಂಬ ಟೇಸ್ಟ್ ಕೊಡುತ್ತೆ ಈ ಚಟ್ನಿ ಮಾಡ್ಕೊಂಡು ತಿಂದರೆ. ಇಡ್ಲಿ ನಾರ್ಮಲಾಗಿ ತಿನ್ನೋದಕ್ಕಿಂತ ಜಾಸ್ತಿನೇ ತಿಂತೀರಾ. ಫ್ರೆಶ್ ಕೊಬ್ಬರಿ ಚಟ್ನಿ ಒಬ್ರೊಬ್ರು ಒಂದೊಂದು ಥರ ಮಾಡ್ತಾರೆ ಅನಿಸುತ್ತೆ, ಯಾರ್ಯಾರ ಸ್ಟೈಲ್ ಅವ್ರದ್ದು. ನಂದು ಈ ಸ್ಟೈಲಿಗೆ ಸಪ್ರೇಟ್ ಮಾಡ್ತೀವಿ ಚಟ್ನಿ, ಇದಕ್ಕೆ ಒಗ್ಗರಣೆ ಕೊಡ್ತೀವಿ, ಅದನ್ನೇ ಸ್ಪೆಷಲಾಗಿ ಟೇಸ್ಟ್ ಕೊಡೋದು. ನಿಮಗೆ ಈ ಫ್ರೆಶ್ ಕೊಬ್ಬರಿ ಚಟ್ನಿ ರೆಸಿಪಿ ಹೇಗೆ ಅನ್ನಿಸ್ತು? ಇಷ್ಟ ಆದರೆ ಖಂಡಿತ ನೀವು ಒಂದ್ಸತಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಬನ್ನಿ. ಹೇಗಿದೆಯಂತ ಕಾಮೆಂಟ್ ಬಾಕ್ಸಲ್ಲಿ ಮಾತಾಡ್ಕೊಳ್ಳೋಣ.